Hello students, the topic of this session is errors, types of errors, that is compile time errors and runtime errors. The types of errors, error ಅಂದರೆ ನೀವು C++ ಪ್ರೋಗ್ರಾಮ್ ಮಾಡೋ ಟೈಮಿಂದನೂ ಮತ್ತು ಸ್ಕ್ರಿಪ್ಟಿಂಗ್ ಪ್ರೋಗ್ರಾಮ್ಸ್ ಮಾಡ್ಕೊಂಡಿದ್ರೆ ಆ ಟೈಮಿಂದನೂ ಎರರ್ಸ್ನ ನೋಡಿರ್ತೀರ. ಲಿಸ್ಟ್ ಆಫ್ ಎರರ್ಸು ನೀವು ಪ್ರೋಗ್ರಾಮ್ ಟೈಪ್ ಮಾಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಲಿಸ್ಟ್ ಆಫ್ ಎರರ್ಸು ಡಿಸ್ಪ್ಲೇ ಆಗಿರುತ್ತೆ. ಆ ಪ್ರೋಗ್ರಾಮ್ ಎರರ್ನ ರೀಡ್ ಮಾಡಿಕೊಂಡು ನೀವು ಕರೆಕ್ಷನ್ ಮಾಡಿರ್ತೀರ ನಿಮ್ಮ ಪ್ರೋಗ್ರಾಮಲ್ಲಿ. ದಟ್ ವಿ ಕಾಲ್ ಇಟ್ ಆ್ಯಸ್ ಕಂಪೈಲ್ ಟೈಮ್ ಎರರ್. ಬಟ್ ಕೆಲವೊಂದು ಕೇಸಸ್ಸಲ್ಲಿ ಪ್ರೋಗ್ರಾಮ್ ಎಲ್ಲ ಕರೆಕ್ಟಾಗಿದ್ರೂ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗಿದ್ರೂ ಜಾವಾ ಸ್ಪೇಸ್ ಫೈಲ್ ನೇಮ್ ಕೊಟ್ಟಾಗ ಪ್ರೋಗ್ರಾಮ್ ರನ್ ಆಗ್ತಾ ಇರಲ್ಲ. ನೀವು ಕೋಡಿಂಗ್ ಹೋಗಿ ಚೆಕ್ ಮಾಡಿದ್ರೂ ಅಲ್ಲೂ ಮೋಸ್ಟ್ ಆಫ್ ದಿ ಕೇಸಸ್ಸಲ್ಲಿ ಕರೆಕ್ಷನ್ ಮಾಡೋ ಅವಶ್ಯಕತೆ ಇರಲ್ಲ, ಪ್ರಾಪರಾಗೇ ಇರುತ್ತೆ. ಸೊ ಅಂಥ ಕೇಸಸ್ನ ರನ್ ಟೈಮ್ ಎರರ್ಸ್, ಎರರ್ಸ್ ವಿಚ್ ಆರ್ ಕಾಸ್ಡ್ ಡ್ಯೂರಿಂಗ್ ದಿ ರನ್ ಟೈಮ್ ಎರರ್ಸ್ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ಎರರ್ ಇನ್ವಾಲ್ವ್ ಆಗಿರೋದು ವಿ ಕಾಲ್ ಇಟ್ ಆಸ್ ಕಂಪೈಲ್ ಟೈಮ್ ಎರರ್ಸ್. Compile time errors or errors which prevents the code from compiling because of error in the syntax, such as missing a semicolon. ಇದು ಕಾಮನ್ ಆಗಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲೂ ಸ್ಟೂಡೆಂಟ್ಸ್ ಅಥವಾ ಪ್ರೋಗ್ರಾಮರ್ಸ್ ಮಾಡೋಂಥ ಮಿಸ್ಟೇಕು ಅಟ್ ದಿ ಎಂಡ್ ಆಫ್ ಎ ಸ್ಟೇಟ್ಮೆಂಟ್, ಆರ್ ಮಿಸ್ಸಿಂಗ್ ಆಫ್ ಬ್ರೇಸಸ್ ಆರ್ ದಿ ಬ್ರ್ಯಾಕೆಟ್ಸ್, ಕ್ಲಾಸೇ ಕ್ರಿಯೇಟ್ ಮಾಡದೇ ಇರ್ಬೋದು, ಕ್ಲಾಸ್ ನೇಮು ಡಿಫ್ರೆಂಟ್ ಆಗಿರ್ಬೋದು, ಆಗ ಕ್ಲಾಸ್ ನಾಟ್ ಫೌಂಡ್ ಅಂತ ಬರುತ್ತೆ. These errors will be detected by the Java compiler or sometimes by the user and displays the error onto the screen while compiling. ನಿಮ್ಮ ಕಂಪೈಲರು ಇಟ್ಸ್ ಎ ಸಿಸ್ಟಮ್ ಸಾಫ್ಟ್ವೇರ್. ಅದೇನು ಕೆಲಸ ಮಾಡುತ್ತೆ, ನೀವು ಟೈಪ್ ಮಾಡಿರೋ ಪ್ರೋಗ್ರಾಮಲ್ಲಿ ಎರರ್ಸ್ನ ಫೈಂಡ್ ಔಟ್ ಮಾಡಿ ಅದು ಲಿಸ್ಟ್ ಕೊಡುತ್ತೆ. ಯಾವ್ಯಾವ ರೀತಿ ಹಾಗಾದರೆ ಕಂಪೈಲ್ ಟೈಮ್ ಎರರ್ಸ್ ನಾವು ನೋಡಿರೋದು ಅಂತಂದರೆ, ಮಿಸ್ಸಿಂಗ್ ಸೆಮಿಕೋಲನ್, ಮಿಸ್ಸಿಂಗ್ ಬ್ರ್ಯಾಕೆಟ್ಸ್ ಇನ್ ಕ್ಲಾಸಸ್ ಆ್ಯಂಡ್ ಮೆಥಡ್ಸ್. ಕ್ಲಾಸ್ ಸಿಂಟ್ಯಾಕ್ಸ್ ಏನು, ಕ್ಲಾಸ್ ಅಂತ ಕೀವರ್ಡ್ ಕೊಟ್ಟು ಕ್ಲಾಸ್ ನೇಮ್ ಸ್ಪೆಸಿಫೈ ಮಾಡಿ ಇನ್ಸೈಡ್ ಕ್ಲಾಸಸ್ ಡೇಟಾ ಮೆಂಬರ್ಸ್ ಮೆಥಡ್ಸ್ ಹಾಕ್ಕೊಳ್ತೀವಿ. ಸೊ ಅಲ್ಲಿ ಮೆಥಡ್ ಕ್ರಿಯೇಟ್ ಮಾಡಬೇಕಾದ್ರೆ ಬ್ರ್ಯಾಕೆಟ್ಸ್ ಮಿಸ್ ಮಾಡಿರ್ಬೋದು ನಾವು, ಅಥವಾ ಮೆಥಡ್ ಡೆಫಿನಿಷನ್ ಏನು ಬರಿತೀವಿ ಆ ರಿಟರ್ನ್ ವ್ಯಾಲ್ಯೂ, ರಿಟರ್ನ್ ಮೆಥಡಲ್ಲಿ ಮೆಥಡ್ಸ್ ಬ್ರ್ಯಾಕೆಟ್ಸ್ ಮಿಸ್ ಮಾಡಿರ್ಬೋದು, ಕ್ಲಾಸ್ ಕ್ಲೋಸ್ ಮಾಡದೇ ಇರ್ಬೋದು, ಆ್ಯಂಡ್ ಮಿಸ್ ಸ್ಪೆಲ್ಲಿಂಗ್, ಕೀವರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಐಡೆಂಟಿಫೈಯರ್ ಅಲ್ಲಿ ಮಿಸ್ ಮ್ಯಾಚ್ ಆಗೋ ಹಾಗೆ ನಾವು ಕೋಡಿಂಗ್ ಬರೆದಿರ್ಬೋದು, ವೇರಿಯೇಬಲ್ ಡಿಕ್ಲರೇಷನ್ ಮಾಡಬೇಕಾದ್ರೆ, ಡೇಟಾ ಮೆಂಬರ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಒಂದು ವರ್ಡ್ ಇರ್ಬೋದು, ಯಾವುದೋ ಒಂದು ಕ್ಯಾರೆಕ್ಟರ್ ಮಿಸ್ ಆಗಿ ಅದಕ್ಕೆ ಫಾರ್ಮುಲಾ ಬರಿಬೇಕಾದ್ರೆ, ಅಥವಾ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಷನ್ ಟೈಮಲ್ಲಿ ಕ್ಲಾಸ್ ನೇಮ್ ಸ್ಪೆಸಿಫೈ ಮಾಡಬೇಕಾದ್ರೆ ಅಲ್ಲಿ ಮಿಸ್ಟೇಕ್ಸ್ ಮಾಡಿರ್ಬೋದು, ಡಬಲ್ ಕೋಟ್ಸ್ ಸ್ಟ್ರಿಂಗಲ್ಲಿ ಡಬಲ್ ಕೋಟ್ಸ್ ಮಿಸ್ ಮಾಡಿರ್ಬೋದು, ಯೂಸ್ ಆಫ್ ಅನ್ಡಿಕ್ಲೇರ್ಡ್ ವೇರಿಯೇಬಲ್ಸ್, ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ದೇ ಅದನ್ನು ನಾನು ಯೂಸ್ ಮಾಡ್ಕೊಂಡಿರ್ಬೋದು, ಅಸೈನ್ಮೆಂಟ್ ಆರ್ ಇನಿಷಿಯಲೈಸೇಷನ್ ಆಫ್ ಇನ್ಕಂಪ್ಯಾಟಿಬಲ್ ಟೈಪ್ಸ್, ಇಂಟ್ ಅಥವಾ ಬೈಟಲ್ಲಿ ಡಿಕ್ಲೇರ್ ಮಾಡಿ ವೇರಿಯೇಬಲ್ಲು ಅದಕ್ಕೆ ಫ್ಲೋಟ್ ವ್ಯಾಲ್ಯೂ ಹಾಕಿರ್ಬೋದು, ಇನ್ಕಂಪ್ಯಾಟಿಬಲ್ ವ್ಯಾಲ್ಯೂ ಇನ್ಪುಟ್ ಮಾಡಿರ್ಬೋದು. ದಿಸ್ ಆಲ್ ದಿ ಥಿಂಗ್ಸ್ ವಿಚ್ ಲೀಡ್ಸ್ ಟು ಕಂಪೈಲ್ ಟೈಮ್ ಎರರ್ಸ್. ಸೊ ಅದನ್ನು ನಾವು ಈ ರೀತಿ ಲಿಸ್ಟ್ ಔಟ್ ಮಾಡುತ್ತೆ ನಿಮ್ಮ ಕಂಪೈಲರ್, ವಿಚ್ ಈಸ್ ಎ ಸಿಸ್ಟಮ್ ಸಾಫ್ಟ್ವೇರ್. ಇಟ್ ಲಿಸ್ಟಸ್ ಔಟ್ ಆಲ್ ದೀಸ್ ಕಾಮನ್ ಮಿಸ್ಟೇಕ್ಸ್. ನೀವು ಕರೆಕ್ಷನ್ ಮಾಡಿದಾಗ ಅದು ಒಂದು ಪ್ರಾಪರ್ ಮ್ಯಾನರಲ್ಲಿ
ನಿಮಗೆ ಔಟ್ಪುಟ್ ಕೊಡುತ್ತೆ. Coming to runtime errors, these errors are errors which occur when the program is running. Runtime errors are not detected by the Java compiler. It is the JVM which detects it while the program is running. Java virtual machine ಅನ್ನೋ ಕಾನ್ಸೆಪ್ಟ್ ಏನು ಚಾಪ್ಟರ್ 1 ಓದಿದ್ದೀರಾ. ಇದೊಂದು ಇಂಟರ್ಪ್ರಿಟರ್, ಇದು ನಿಮ್ಮ ಕಂಪೈಲರ್ ಕ್ರಿಯೇಟ್ ಮಾಡಿರೋ ಅಂಥ ಕಂಪೈಲ್ಡ್ ಕೋಡ್ ವಿಚ್ ಈಸ್ ನಾಟ್ ಎ ಮೆಷಿನ್ ಕೋಡ್, ಬೈಟ್ ಕೋಡ್ ಇನ್ಸ್ಟ್ರಕ್ಷನ್ಸ್ ಅದನ್ನು ಇನ್ಪುಟ್ ಆಗಿ ತಗೊಂಡು ನೆಕ್ಸ್ಟ್ ಜಾವಾ ಕಮ್ಯಾಂಡ್ ಕೊಟ್ಟಾಗ ಆ ಬೈಟ್ ಕೋಡ್ ಇನ್ಸ್ಟ್ರಕ್ಷನ್ಸ್ಗೆ ಔಟ್ಪುಟ್ ಕೊಡುತ್ತೆ. ಅಲ್ಲಿ ಈ ಒಂದು ರನ್ ಟೈಮ್ ಎರರ್ಸು ನಮಗೆ ಸರ್ಫೇಸ್ ಔಟ್ ಆಗ್ಬೋದು. It may be because of all these reasons. Passing a parameter that is not in a valid range. As we have learned in data types session, ಪ್ರತಿಯೊಂದು ಡೇಟಾ ಟೈಪ್ಗೂ ಪ್ರತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಒಂದು ರೇಂಜ್ ಆಫ್ ಬೈಟ್ಸ್ ಅಲೋಕೇಟೆಡ್ ಟು ಇಟ್ ಸೆಟ್ ಆಗಿರುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಮಿನಿಮಮ್ ಟು ಮ್ಯಾಕ್ಸಿಮಮ್ ಲಿಮಿಟ್. ಆ ರೇಂಜ್ ಔಟ್ ಆಫ್ ರೇಂಜ್ ಇರೋ ಅಂತ ನೀವು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಲೀಡ್ಸ್ ಟು ರನ್ ಟೈಮ್ ಎರರ್. ಟ್ರೈಂಗ್ ಟು illegally change the state of a thread, as we discussed in previous session. ಅಲ್ಲಿ ಅವಶ್ಯಕತೆ ಇಲ್ಲದೆ ಇರೋ ಕಡೆ ಇಫ್ ಯು ಆರ್ ಟ್ರೈಂಗ್ ಟು ಸಪೋಸ್ ನ್ಯೂ ಬಾರ್ನ್ ಸ್ಟೇಟಲ್ಲಿರೋ ಅಂಥ ಥ್ರೆಡ್ಡು ತಕ್ಷಣ ನೀವು ಸ್ಟಾಪಿಂಗ್ ಸ್ಟೇಟ್ಗೆ ತಗೋದ್ರೆ ಥ್ರೆಡ್ ರನ್ ಆಗೋದೇ ಇಲ್ಲ, ಸೊ ನಿಮಗೆ ಔಟ್ಪುಟ್ ಬರಲ್ಲ. ಅಟೆಂಪ್ಟಿಂಗ್ ಟು ಯೂಸ್ ಎ ನೆಗೆಟಿವ್ ಸೈಜ್ ಫಾರ್ ಆ್ಯನ್ ಆ್ಯರೇ, ಆ್ಯರೇ ಸೈಜ್ ಮೆನ್ಷನ್ ಮಾಡಿಲ್ಲ ಅಥವಾ ನೆಗೆಟಿವ್ ವ್ಯಾಲ್ಯೂ ಆ ಒಂದು ರ್ಯಾಮ್ ಲೊಕೇಶನ್ಗೆ ಹೊರಟೋಗಿದೆ ಅಂದರೆ ಅಲ್ಲೂ ಇಟ್ ಲೀಡ್ಸ್ ಟು ರನ್ ಟೈಮ್ ಎರರ್. ಯೂಸಿಂಗ್ ಎ ನಲ್ ಆಬ್ಜೆಕ್ಟ್ ರೆಫರೆನ್ಸ್ ಆಸ್ ಎ ರೆಫರೆನ್ಸ್, ಲೆಜಿಟಿಮೇಟ್ ರೆಫರೆನ್ಸ್ ಟು ಆಕ್ಸೆಸ್ ಎ ಮೆಥಡ್ ಆರ್ ಎ ವೇರಿಯೇಬಲ್. Converting invalid string to a number, accessing a character that is out of bounds of a string. This we have seen in the wrapper classes, which is in the first point. ಎಲ್ಲ ಸ್ಟ್ರಿಂಗ್ಸನ್ನು ನಂಬರ್ ಫಾರ್ಮ್ಯಾಟ್ಗೆ ತಗೋಗೋ ಅಂಥದ್ದು ವ್ರ್ಯಾಪರ್ ಕ್ಲಾಸಸ್. ಇನ್ವ್ಯಾಲಿಡ್ ಸ್ಟ್ರಿಂಗ್ ಇದ್ದರೆ ಅದನ್ನು ನಂಬರ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಬೈ ಮೇಕಿಂಗ್ ಯೂಸ್ ಆಫ್ ವ್ಯಾಲ್ಯೂ ಆಫ್ ಮೆಥಡ್ ಇಟ್ ಲೀಡ್ಸ್ ಟು ರನ್ ಟೈಮ್ ಎರರ್. Let's look at the program. ಒಂದು ಪ್ರೋಗ್ರಾಮ್ ಇದೆ, ದಿ ಕ್ಲಾಸ್ ನೇಮ್ ಇಸ್ ಇಟ್ಸ್ ಎ ಸಿಂಪಲ್ ಪ್ರೋಗ್ರಾಮ್ error2 ಅಂತ. ಮೇನ್ ಫಂಕ್ಷನ್ ಇದೆ, ದಿ ವೇರಿಯೇಬಲ್ಸ್ ಎ ಬಿ ಸಿ ಹ್ಯಾವ್ ಬೀನ್ ಅಸೈನ್ಡ್ ವಿತ್ ದಿ ವ್ಯಾಲ್ಯೂಸ್ 10, 5 and 5 ರೆಸ್ಪೆಕ್ಟಿವ್ಲಿ. ಆ್ಯಂಡ್ ಫಾರ್ಮುಲಾ ಇಸ್ ದೇರ್. ಫಾರ್ಮುಲಾ ಏನು ಹೇಳ್ತಾ ಇದೆ, ಎಕ್ಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಮೈನಸ್ ಸಿ ಅಂತ ಇದೆ. ಇಲ್ಲಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 5 minus 5 0 ಆಗುತ್ತೆ. ಎ 10 ಪೊಸಿಷನ್ 10 ವ್ಯಾಲ್ಯೂ ಇದೆ, 10 ಡಿವೈಡ್ ಬೈ 0 ಅಂತ ನಾನು ಹಾಕ್ಕೊಂಡ್ರೆ ಎನಿಥಿಂಗ್ ಡಿವೈಡ್ ಬೈ 0 ಇಟ್ಸ್ ನಾಟ್ ಅಲೋಯೇಬಲ್. 0ಇಂದ ನಾವು ಯೂಶಲಿ ಯಾವ ವ್ಯಾಲ್ಯೂ ಡಿವೈಡ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಅದೇ ನಾವು ಆ್ಯಡ್ ಮಾಡಿಕೊಂಡ್ರೆ ಬಿ ಪ್ಲಸ್ ಸಿ ಅಂತ ತಗೊಂಡ್ರೆ 10, 5 plus 5 is 10, 10 divided by 10 gives us the result with 1.
ಸೊ ಅದು ಕರೆಕ್ಟ್ ವ್ಯಾಲ್ಯೂ ಆಗುತ್ತೆ. ಸೊ ಇಲ್ಲೇನು, ಇಲ್ಲಿ ಆ ರೀತಿ ಒಂದು ಎರರು, ದಟ್ ಈಸ್ ಡಿವಿಷನ್ ಬೈ ಝೀರೋ. ಐ ಆಮ್ ಮೇಕಿಂಗ್ ಎ ಮಿಸ್ಟೇಕ್ ದೇರ್. ಡಿವಿಷನ್ ಬೈ ಝೀರೋ which is not syntactically correct. So let's try to run this program. Java C error2.java Java error2. You can observe here ನಾನು ಕಂಪೈಲ್ ಮಾಡಿದಾಗ ಜಾವಾ ಸಿ ಕಮಾಂಡ್ ಕೊಟ್ಟು ಏನು ಎರರ್ ಬಂದಿಲ್ಲ. ರನ್ ಮಾಡಿದಾಗ ಕ್ಲಾಸ್ ಫೈಲ್ನ ಜಾವಾ ಸ್ಪೇಸ್ error2 ಅಂತ ಅರ್ಥಮೆಟಿಕ್ ಎಕ್ಸೆಪ್ಷನ್ ಡಿವೈಡ್ ಬೈ ಝೀರೋ ಅಂತ ಇದೆ. ಸೊ ಈ ರೀತಿ ಎಕ್ಸೆಪ್ಷನ್ಸ್ ಅಂದರೆ ಈ ರೀತಿ ಇರುತ್ತೆ. which we need to make a correction. So divide by 0, Java when runtime tries to execute a division by 0, it generates an error condition. ಸೊ ಈ ರೀತಿ ಎರರ್ಸು ರನ್ ಟೈಮ್ ಎರರ್ ಆಗಿರುತ್ತೆ. ಸೊ ನಾನು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಐ ನೀಡ್ ಟು divide the number by some value other than 0. Thank you all.